Hello, my dear Karnataka Pharma champions. Welcome back to KPC classes. So today we are going to discuss about one of the most important topic, that is the government job opportunities after D Farm, B Farm, and M Pharma. Yes. So there are so many government opportunities are there in pharmacy field after completion of D Farm, B Farm, and M Pharma course. Okay. So we will discuss one by one. Okay. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಅಪರ್ಚುನಿಟೀಸ್ ರಿಲೇಟೆಡ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅಬೌಟ್ ಮೈ ಸೆಲ್ಫ್, ಮೈ ನೇಮ್ is Praveen Kumar Dalvanjan. I qualified GPAT 2 times and I qualified NIPER and I qualified PGCET exam. In that I got state 11th rank and I qualified Nimans pharmacist, AIMS and ESIC pharmacist. In that I got all India rank 47 and I also qualified research assistant. In that I got all India rank 61 and I qualified ICMR technical assistant. In that I got all India rank 8. Okay, so and along with that I also qualified D3SB pharmacist. In that I got 110 marks. So this is about myself. Okay, so ಇವೆಲ್ಲ ನಿಮಗೆ ಆಲ್ಮೋಸ್ಟ್ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಓಕೆ, D3SB ಫಾರ್ಮಸಿಸ್ಟ್ ಅಂದ್ರೆ ಏನು, ICMR ಅಸಿಸ್ಟೆಂಟ್ ಅಂದ್ರೆ ಏನು, ರಿಸರ್ಚ್ ಅಸಿಸ್ಟೆಂಟ್ ಅಂದ್ರೆ ಏನು. ಓಕೆ, ಅಂಡ್ ನಿಮಾನ್ಸ್ ಫಾರ್ಮಸಿಸ್ಟ್, ಏಮ್ಸ್ ಫಾರ್ಮಸಿಸ್ಟ್, ESIC ಫಾರ್ಮಸಿಸ್ಟ್. ಸೊ ಯಾರಿಗೂ ಅಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರತಿಯೊಂದು ಜಾಬ್ ರಿಲೇಟೆಡ್ ಅಪರ್ಚುನಿಟೀಸ್ ನ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಿಮ್ಗೆ ಏನೇನ್ ಅಪರ್ಚುನಿಟೀಸ್ ಇದೆ ಆಫ್ಟರ್ ನಿಮ್ದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಏನೇನ್ ಅಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಅಪ್ಕಮಿಂಗ್ ಬರುವಂತ ವಿಡಿಯೋದಲ್ಲಿ ಪ್ರತಿಯೊಂದು ಜಾಬ್ ರಿಲೇಟೆಡ್ ಒಂದೊಂದು ಇಂಡಿವಿಜುವಲ್ ಆಗಿ ಜಾಬ್ ರಿಲೇಟೆಡ್ ಅದರ ಎಲಿಜಿಬಿಲಿಟಿ ಆಗಿರ್ಬೋದು, ಏಜ್ ಕ್ರೈಟೀರಿಯಾ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಸೊ ಪ್ರತಿಯೊಂದು ವಿಡಿಯೋನ ಸೊ ನೆಕ್ಸ್ಟ್ ನಾನು ಬರುವಂತ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತೊಂದು ಜಸ್ಟ್ ಏನೇನ್ ಅಪರ್ಚುನಿಟೀಸ್ ಇದೆ, ಗೌರ್ಮೆಂಟ್ ಜಾಬ್ ಅಪರ್ಚುನಿಟೀಸ್ ಇದೆ ಫಾರ್ಮಸಿ ಫೀಲ್ಡ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಈಸ್ ಫಾರ್ಮಸಿಸ್ಟ್. ಓಕೆ, ಸೊ ಫಸ್ಟ್ ಈಸ್ ಫಾರ್ಮಸಿಸ್ಟ್. ಓಕೆ, ಸೊ ಫಾರ್ಮಸಿಸ್ಟ್ ನಲ್ಲಿ ಯಾವ್ಯಾವ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಸಿಸ್ಟ್ ಪೋಸ್ಟ್ ಇದೆ, ಸೊ ಗೌರ್ಮೆಂಟ್ ಫೀಲ್ಡ್ ಅಲ್ಲಿ, ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಅಂತ. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಈಸ್ ಏಮ್ಸ್ ಫಾರ್ಮಸಿಸ್ಟ್. AIMS pharmacist. AIMS means All Indian Institute of Medical Science. So this AIMS pharmacist, it is comes under central government. Okay, ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ನಲ್ಲಿ ಬರ್ತಕ್ಕಂತಹ ಹಾಸ್ಪಿಟಲ್. ಓಕೆ, ಸೊ ಇದರಲ್ಲಿ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಏಮ್ಸ್ ಫಾರ್ಮಸಿಸ್ಟ್, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಆಸ್ ಎ ನೀವು ಫಾರ್ಮಸಿಸ್ಟ್, ಸೆಂಟ್ರಲ್ ಗವರ್ಮೆಂಟ್ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಡಿ ಫಾರ್ಮ್, ಬಿ ಫಾರ್ಮ್ ಬೋತ್ ಆರ್ ಎಲಿಜಿಬಲ್. ಇದ್ರ ರಿಗಾರ್ಡಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಎಲಿಜಿಬಿಲಿಟಿ ಏನಿರುತ್ತೆ, ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸೊ ಪ್ರತಿಯೊಂದು ವಿಡಿಯೋನ ನಾನು ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸೊ ಇವತ್ತು ಜಸ್ಟ್ ಒಂದು ಅಪರ್ಚುನಿಟೀಸ್ ಮಾತ್ರ ನೋಡ್ತಾ ಹೋಗೋಣ. ಏಮ್ಸ್ ಫಾರ್ಮಸಿಸ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಓಕೆ, ಇಫ್ ನೀವೇನಾದ್ರೂ ಏಮ್ಸ್ ಫಾರ್ಮಸಿಸ್ಟ್ ಆಗಿ ಸೆಲೆಕ್ಟ್ ಆದ್ರೆ ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 65,000 rupees. ಇವಾಗ ಮಜಾ ಬಂತಲ್ಲ, 65,000 rupees ಪರ್ ಮಂತ್ ನಿಮ್ಗೆ ಸ್ಯಾಲರಿ ಸಿಗುತ್ತೆ ಏಮ್ಸ್ ಫಾರ್ಮಸಿಸ್ಟ್ ಆದ್ರೆ. ಓಕೆ, ಅಂಡ್ ನೆಕ್ಸ್ಟ್ ESIC ಫಾರ್ಮಸಿಸ್ಟ್, ಎಂಪ್ಲಾಯ್ ಸ್ಟೇಟ್ ಇನ್ಸೂರೇಷನ್ ಕಾರ್ಪೊರೇಷನ್ ಅಂತ ಕರಿತೀವಿ ನಾವು. ಎಂಪ್ಲಾಯ್ ಸ್ಟೇಟ್ ಇನ್ಸೂರೇಷನ್ ಕಾರ್ಪೊರೇಷನ್ ಫಾರ್ಮಸಿಸ್ಟ್, ESIC ಫಾರ್ಮಸಿಸ್ಟ್. ಓಕೆ, ಸೊ ಇದು ಹಾಸ್ಪಿಟಲ್ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರ್ತಕ್ಕಂತಹ ಹಾಸ್ಪಿಟಲ್. ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಕಡೆ ಇದೆ. ಬೆಂಗಳೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಮೈಸೂರಿನಲ್ಲಿ ಆಗಿರ್ಬೋದು, ಹುಬ್ಳಿನಲ್ಲಿ ಆಗಿರ್ಬೋದು, ಸೊ ಬೇರೆ ಬೇರೆ ಪ್ಲೇಸಸ್ ಎಲ್ಲಾ ಕಡೆನೂ ESIC ಹಾಸ್ಪಿಟಲ್ಸ್ ಇದೆ. ಓಕೆ, ಆ ESIC ಹಾಸ್ಪಿಟಲ್ ನಲ್ಲಿ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಸೊ ಸೇಮ್ ಇಲ್ಲಿ ಇದು ಕೂಡ ನಿಮ್ಗೆ ಎಲಿಜಿಬಿಲಿಟಿ ಪ್ರತಿಯೊಂದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಒನ್ ಬೈ ಒನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ರಿಗಾರ್ಡಿಂಗ್. ಓಕೆ, ಸೊ ಇದು ಕೂಡ ನೀವು ESIC ಫಾರ್ಮಸಿಸ್ಟ್ ಸೆಲೆಕ್ಷನ್ ಆದ್ರೆ ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್ 65,000 rupees ಪರ್ ಮಂತ್. ಓಕೆ, ESIC ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ನೆಕ್ಸ್ಟ್ ಈಸ್ RRB ಫಾರ್ಮಸಿಸ್ಟ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಕರಿತೀವಿ ನಾವು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, RRB ಫಾರ್ಮಸಿಸ್ಟ್. ಓಕೆ, ಇದು ಕೂಡ RRB, ಇದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರ್ತಕ್ಕಂಥ ಹಾಸ್ಪಿಟಲ್. ಸೊ ಸ್ಪೆಷಲಿ ಇಲ್ಲಿ ರೈಲ್ವೆ ಎಂಪ್ಲಾಯ್ಸ್ ಏನಿರುತ್ತೆ ಅಲ್ಲ, ಸೊ ರೈಲ್ವೆ ಎಂಪ್ಲಾಯ್ಸ್ ಆಗಿರ್ಬೋದು, ಅವ್ರಿಗೆ ಅವರ ಒಂದು ಫ್ಯಾಮಿಲೀಸ್ ಆಗಿರ್ಬೋದು, ಅವ್ರಿಗಾಗಿನೇ ಒಂದು ಸಪರೇಟ್ ಆಗಿ ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಒಂದು RRB ಒಂದು ಹಾಸ್ಪಿಟಲ್ ಅಲ್ಲಿ ಕೂಡ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಇದು ಕೂಡ RRB ಫಾರ್ಮಸಿಸ್ಟ್, ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 65,000 to 70,000 rupees per month.
65 to 70,000 rupees per month. Okay, and next CGHS pharmacist. CGHS means ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಫಾರ್ಮಸಿಸ್ಟ್ ಅಂತ ಕರಿತೀವಿ ನಾವು. ಏನಿದು CGHS ಫಾರ್ಮಸಿಸ್ಟ್ ಅಂದ್ರೆ, ಸೊ CGHS ಫಾರ್ಮಸಿಸ್ಟ್ ಅಂದ್ರೆ ಇವಾಗ ಯಾರು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಿರ್ತಾರೆ, ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರಲ್ಲ, ಸೊ ಅವ್ರಿಗಾಗಿ ಸ್ಪೆಷಲ್ ಆಗಿ ಒಂದು ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಆ ಹಾಸ್ಪಿಟಲ್ ಅಲ್ಲಿ CGHS ಹಾಸ್ಪಿಟಲ್ ಅಲ್ಲಿ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. This is also comes under central government. You will get a salary around 65 to 70,000 rupees. See, ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಅಲ್ಲ, ಸೊ ಸ್ಯಾಲರಿ ಪ್ಯಾಕೇಜ್ ಕೂಡ ಚೆನ್ನಾಗಿದೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಅದು ನೆಕ್ಸ್ಟ್ ಇಸ್ ಇಸ್ರೋ ಫಾರ್ಮಸಿಸ್ಟ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಓಕೆ, ಸೊ ನಿಮಗೆ ಗೊತ್ತಿರುತ್ತೆ, ಸೊ ರಾಕೆಟ್ ಎಲ್ಲ ಉಡಾವಣೆ ಆಗೋದು ಇಸ್ರೋ ಮೂಲಕ. ಓಕೆ, ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯ್ಸ್ ಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಪೆಷಲ್ ಆಗಿ ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಇಸ್ರೋ ಹಾಸ್ಪಿಟಲ್ ಅಲ್ಲಿ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಸೊ ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ಸೇಮ್ ಪ್ರತಿಯೊಂದು RRB ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ESIC ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಬೇರೆ ಏನೇನ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಬರ್ತಕ್ಕಂತಹ ಒಂದು ಫಾರ್ಮಸಿಸ್ಟ್ ಇದೆ, ಪ್ರತಿಯೊಂದಕ್ಕೂ ಎಕ್ಸಾಮ್ ಇದೆ. ಓಕೆ, ಸೊ ಆ ರಿಗಾರ್ಡಿಂಗ್ ನಾನು ಯಾವ ರೀತಿ ಇರುತ್ತೆ ಪ್ಯಾಟರ್ನ್ ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಇವತ್ತು ಜಸ್ಟ್ ಒಂದು ನೋಡ್ತಾ ಹೋಗೋಣ ಆಪರ್ಚುನಿಟೀಸ್ ಏನೇನಿದೆ ಅಂತ. ಓಕೆ, ಇಸ್ರೋ ಫಾರ್ಮಸಿಸ್ಟ್ ಸೇಮ್ ಸ್ಯಾಲರಿ 65 to 70,000 rupees. ನೆಕ್ಸ್ಟ್ ಇಸ್ DSSB ಫಾರ್ಮಸಿಸ್ಟ್. ಇದೇನು ಡೈಲಿ ಸಬ್ ಆರ್ಡಿನೇಟ್ ಬೋರ್ಡ್ ಅಂತ ಕರಿತೀವಿ ನಾವು, ಡೈಲಿ ಸಬ್ ಆರ್ಡಿನೇಟ್ ಬೋರ್ಡ್ ಫಾರ್ಮಸಿಸ್ಟ್. ಓಕೆ, ಸೊ ಇದು ಸ್ಪೆಷಲ್ ಆಗಿ ದೆಹಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಬರ್ತಕ್ಕಂತಹ ಹಾಸ್ಪಿಟಲ್, ದೆಹಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಬರ್ತಕ್ಕಂತಹ ಹಾಸ್ಪಿಟಲ್ ಇದು. ಓಕೆ, ಸೊ ಇಲ್ಲಿ ಕೂಡ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಇಲ್ಲಿ ದೆಹಲಿನಲ್ಲಿ ಇರ್ತಕ್ಕಂತಹ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇರ್ತೀರಾ. ಓಕೆ, ಸೊ ಡೈಲಿ ಸಬಾರ್ಡಿನೇಟ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡಬಹುದು ಪಿಕ್ಚರ್ಸ್ ನಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೊ ಇದು ಕೂಡ ಇಲ್ಲಿ ಕೂಡ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ ಸೇಮ್ 65 to 70,000. ಮತ್ತೆ ಅದೇ ರಿಪೀಟೆಡ್ ಆಗಿ ಹೇಳೋದು. ಸೊ ಈ ಸ್ಯಾಲರಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ನಿಮ್ಗೊಂದು ಮೋಟಿವೇಟ್ ಆಗುತ್ತೆ. ಓಕೆ, ಸೊ ನೀವೆಲ್ಲ ಅನ್ಕೊಡ್ತಿರ್ತೀರಾ, ಸೊ ಫಾರ್ಮಸಿ ಕೋರ್ಸ್ ಮಾಡಿದ್ಮೇಲೆ ಏನು ಜಾಬ್ ಆಪರ್ಚುನಿಟೀಸ್ ಇಲ್ಲ, ಸೊ ಸ್ಯಾಲರಿ 15,000 20,000 rupees ಪರ್ ಮಂತ್ ಸಿಗುತ್ತೆ ಅಂತ. ಸೊ ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಫಾರ್ಮಸಿಸ್ಟ್ ಆಗಿ ಸೆಲೆಕ್ಷನ್ ಆದ್ರೆ ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 65 to 70,000 rupees ಪರ್ ಮಂತ್. ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ. ಸೊ ಮತ್ತೆ ನೋಡ್ತಾ ಹೋಗೋಣ ಏನೇನು ಆಪರ್ಚುನಿಟೀಸ್ ಇದೆ. SBI ಫಾರ್ಮಸಿಸ್ಟ್. SBI ಬ್ಯಾಂಕ್ ಕೇಳಿದಿರಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಅಲ್ಲಿ ಕೂಡ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಎಸ್, SBI ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯ್ಸ್ ಗಾಗಿ ಅಲ್ಲಿ ಒಂದು ಹೆಲ್ತ್ ಸ್ಕೀಮ್ ಫೆಸಿಲಿಟಿಗಾಗಿ ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಅಂತ ಒಂದು ಬ್ಯಾಂಕಿಂಗ್ ಹಾಸ್ಪಿಟಲ್ ನಲ್ಲಿ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ, ಸೇಮ್ ಸ್ಯಾಲರಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲೇ ಬರುತ್ತೆ ಇದು ಕೂಡ. ನೆಕ್ಸ್ಟ್ ಇಸ್ ಸ್ಟೇಟ್ ಗೌರ್ಮೆಂಟ್ ಫಾರ್ಮಸಿಸ್ಟ್. ಸ್ಟೇಟ್ ಗೌರ್ಮೆಂಟ್, ಸೊ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಗೌರ್ಮೆಂಟ್ ಫಾರ್ಮಸಿಸ್ಟ್ ಕೂಡ ಕಾಲ್ಫಾರ್ಮ್ ಆಗ್ತಿದಾವೆ ಇವಾಗ. ಅಲ್ಲಿ ಕೂಡ ನೀವು ಗೌರ್ಮೆಂಟ್ ಹಾಸ್ಪಿಟಲ್, ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಇಲ್ಲಿ ನಿಮಗೆ ಸ್ಯಾಲರಿ ಬಂದ್ಬಿಟ್ಟು 50 to 55,000 rupees ಪರ್ ಮಂತ್ ಸಿಗುತ್ತೆ. ಓಕೆ, ಸೊ ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ಸೊ ಕೆಲವೊಂದಿಷ್ಟು ಯಾವ ರೀತಿ ಇದೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ, ಡಿ ಫಾರ್ಮ್ ಮೇಲ್ಗಡೆ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಕೆಲವೊಂದಿಷ್ಟು ಹಾಸ್ಪಿಟಲ್ ಅಲ್ಲಿ ಯಾವ್ದು ರೀತಿ ಇದೆ ಅಂದ್ರೆ, ಸೊ ಥ್ರೂ ಎಕ್ಸಾಮ್ ಮೂಲಕ ಸೆಲೆಕ್ಷನ್ ಮಾಡ್ಕೋತಾರೆ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಫಾರ್ಮಸಿಸ್ಟ್ ಪೋಸ್ಟ್. ಇದು ಜಸ್ಟ್ ಫಾರ್ಮಸಿಸ್ಟ್ ಪೋಸ್ಟ್ ಆಯ್ತು. ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಸಿಸ್ಟ್ ಪೋಸ್ಟ್ ಇದೆ. ಮತ್ತೆ ಆರ್ಮಿನಲ್ಲಿ ಕೂಡ, ಆರ್ಮಿನಲ್ಲಿ BSF ಫಾರ್ಮಸಿಸ್ಟ್ ಆಗಿರ್ಬೋದು, ಏರ್ ಫೋರ್ಸ್ ಫಾರ್ಮಸಿಸ್ಟ್ ಆಗಿರ್ಬೋದು, ಇವು ಕೂಡ ಸಾಕಷ್ಟು ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ನೀವು ಒಂದ್ಸರಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸೊ ಇವೆಷ್ಟೆಲ್ಲ ಎಕ್ಸಾಮ್ಸ್ ನ ನೀವು ಅಟೆಂಡ್ ಮಾಡ್ಕೋಬಹುದು. ಓಕೆ, ಅಂಡ್ ನೆಕ್ಸ್ಟ್ ಮತ್ತೇನು ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಇದೆ. ಫಾರ್ಮಸಿ ಕಂಪ್ಲೀಟ್ ಆದ್ಮೇಲೆ, ಸ್ಪೆಷಲಿ B.Pharm and M.Pharm ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಡ್ರಗ್ ಇನ್ಸ್ಪೆಕ್ಟರ್. This is the one of the dream post for all the pharmacy candidates. Okay, so dream post ಇದು ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದು. ಓಕೆ, ಸೊ ಡ್ರಗ್ ಇನ್ಸ್ಪೆಕ್ಟರ್ ನಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ, ನೋಡ್ತಾ ಹೋಗೋಣ. ಫಸ್ಟ್ ಇಸ್ KSPC ಡ್ರಗ್ ಇನ್ಸ್ಪೆಕ್ಟರ್, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ನಾವು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಡ್ರಗ್ ಇನ್ಸ್ಪೆಕ್ಟರ್, ಇದು ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಇಂದ ರಿಕ್ರೂಟ್ಮೆಂಟ್ ಆಗುವಂತಹ ಒಂದು ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್. ಓಕೆ, ಸೊ ಇವಾಗ ರೀಸೆಂಟ್ ಆಗಿ 2018 ನಲ್ಲಿ ಕಾಲ್ಫಾರ್ಮ್ ಆಗಿತ್ತು. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತಹ
ಚಾನ್ಸಸ್ ಇದೆ. ಇವಾಗ 2026 ಆರ್ 2027 ಡೆಫಿನೆಟ್ಲಿ ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಕನ್ಫರ್ಮ್ ಆಗೋದಿದೆ. ಸೊ ನೋಡಿ, ಇದು ನೀವು ಬಿ ಫಾರ್ಮ್ ಆಗಿ ನೀವು ಇವಾಗೆಲ್ಲ ಆಕ್ಚುಲಿ ಬಿ ಫಾರ್ಮ್ ಫ್ರೆಶರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಮ್ಯಾಂಡೇಟರಿ, ಎಕ್ಸ್ಪೀರಿಯನ್ಸ್ ಕ್ಯಾನ್ಸಲ್ ಆಗಿದೆ. ಸೊ ಬಿ ಫಾರ್ಮ್ ಫ್ರೆಶರ್ಸ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. ಸೇಮ್ ಇದು ಕೂಡ ಸೆಲೆಕ್ಷನ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಎಕ್ಸಾಮ್ ಥ್ರೂನೇ ಸೆಲೆಕ್ಷನ್ ಇರುತ್ತೆ. ಓಕೆ, ಸೊ ಸ್ಯಾಲ್ರಿ ಬಂದ್ಬಿಟ್ಟು ಯು ವಿಲ್ ಗೆಟ್ ಎ ಸ್ಯಾಲ್ರಿ ಅರೌಂಡ್ 70 to 80,000 rupees per month. 70 to 80,000 rupees per month you will get a salary. Okay, for the post of drug inspector. Okay, so ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಇಸ್ UPSC ಡ್ರಗ್ ಇನ್ಸ್ಪೆಕ್ಟರ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇದರಲ್ಲಿ ಸ್ಪೆಷಲ್ ಆಗಿ CDSCO, ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್, CDSCO ನಲ್ಲಿ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಕೂಡ, ಇದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರ್ತಕ್ಕಂತಹ ಒಂದು ಆರ್ಗನೈಸೇಷನ್. ಇಲ್ಲಿ ನೀವು ಡ್ರಗ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಬಹುದು. ಓಕೆ, ಇಲ್ಲಿ ಕೂಡ ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ ಸೇಮ್ 80 to 90,000 rupees per month ನಿಮಗೆ ಸ್ಯಾಲರಿ ಸಿಗುತ್ತೆ. ಓಕೆ, ಸೊ ಲೆವೆಲ್ 7 ಜಾಬ್ ಇದು. ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಥ್ರೂನೇ ಸೆಲೆಕ್ಷನ್ ಪ್ರೊಸೆಸ್. ಇಷ್ಟೆಲ್ಲ ಗವರ್ಮೆಂಟ್ ಆಪರ್ಚುನಿಟೀಸ್ ಇದೆ, ಇನ್ನೂ ಇದೆ, ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ನಿಮಗೆ. ನೆಕ್ಸ್ಟ್ ಇಸ್ ಟೆಸ್ಟಿಂಗ್ ಲ್ಯಾಬೋರೇಟರೀಸ್. ಓಕೆ, ಸೊ ಇವಾಗೆಲ್ಲ ನಮ್ದು ಫಾರ್ಮಸಿ ಪ್ರೊಫೆಷನ್ ಮೇನ್ ರೂಲ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಮೇಕ್ ಮ್ಯಾನುಫ್ಯಾಕ್ಚರ್ ಮೆಡಿಸಿನ್ಸ್. ಓಕೆ, ಸೊ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅದನ್ನ ಟೆಸ್ಟಿಂಗ್ ಮಾಡ್ತಾರೆ. ಓಕೆ, ಸೊ ಗೌರ್ಮೆಂಟ್ ಇಂದ ಟೆಸ್ಟಿಂಗ್ ಆಗುತ್ತೆ ಅಂತ ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ನಲ್ಲಿ ಅಲ್ಲಿ ನೀವು ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು. ಟೆಸ್ಟಿಂಗ್ ಲ್ಯಾಬೋರೇಟರೀಸ್. ಓಕೆ, ಸೊ ಇದರಲ್ಲಿ ಕೂಡ ಡಿಫರೆಂಟ್ ಟೈಪ್ಸ್ ಆಫ್ ಇದೆ. ICMR ಟೆಕ್ನಿಕಲ್ ಅಸಿಸ್ಟೆಂಟ್ ಆರ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು. ICMR ನಲ್ಲಿ, ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಓಕೆ, ಸೊ ಇದು ಕೂಡ ಕರ್ನಾಟಕದಲ್ಲಿ ಕೂಡ ಇದೆ, ಬೆಳಗಾವಿ, ಬೆಂಗಳೂರು. ಓಕೆ, ಸೊ ಇಲ್ಲೆಲ್ಲ ಲೊಕೇಶನ್ ಅಲ್ಲಿ ICMR ಇದೆ. ಓಕೆ, ಸೊ ICMR ನಲ್ಲಿ ಕೂಡ ನೀವು ಟೆಕ್ನಿಕಲ್ ಅಸಿಸ್ಟೆಂಟ್ ಆರ್ ಜೂನಿಯರ್ ಸೈಂಟಿಸ್ಟ್ ಆಗಿ ನೀವು ವರ್ಕ್ ಮಾಡಬಹುದು. ಓಕೆ, ಸೊ ನೀವೇನಾದ್ರೂ ಇದು ಲೆವೆಲ್ 6 ಜಾಬ್. ಇಲ್ಲಿ ನಿಮಗೆ ಬಿ ಫಾರ್ಮ್ ಅಂಡ್ ಎಂ ಫಾರ್ಮ್ ಆದವರು ಎಲಿಜಿಬಲ್ ಇರ್ತೀರಾ. ಸೊ ಏನಾದ್ರೂ ನೀವು ICMR ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 80 to 85,000 rupees per month. ಎಸ್, 80 to 85,000 rupees per month ನಿಮಗೆ ಸ್ಯಾಲರಿ ಸಿಗುತ್ತೆ. ಇಷ್ಟೆಲ್ಲ ಅಪರ್ಚುನಿಟೀಸ್. ಓಕೆ, ಅಂಡ್ ನೆಕ್ಸ್ಟ್ NDTL ನಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. NDTL ಮೀನ್ಸ್ ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಅಂತ ಕರಿತೀವಿ ನಾವು. ಓಕೆ, ಇದು ಸ್ಪೆಷಲಿ ಡೆಲ್ಲಿನಲ್ಲಿ ಲೊಕೇಟ್ ಇದೆ. ಸೊ ಇದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಜಾಬ್. ನೀವೇನಾದ್ರೂ NDTL ನಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಆರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 80 to 85,000 rupees per month. 80 to 85,000 rupees per month. Okay, and next government analyst in drug testing laboratories. Government analyst in drug testing laboratories means ಸ್ಟೇಟ್ ಗವರ್ಮೆಂಟ್ ನಲ್ಲಿ ಕೂಡ ಒಂದು ಗವರ್ಮೆಂಟ್ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಇರುತ್ತೆ, ಗವರ್ಮೆಂಟ್ ಡ್ರಗ್ ಟೆಸ್ಟಿಂಗ್ ಲ್ಯಾಬೋರೇಟರೀಸ್. ಇದು ಸ್ಪೆಷಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದೆ, ಬಳ್ಳಾರಿನಲ್ಲಿದೆ. ಓಕೆ, ಸೊ ಇಲ್ಲೆಲ್ಲ ಒಂದು ಸ್ಟೇಟ್ ಗವರ್ಮೆಂಟ್ ನಲ್ಲಿ ಬರ್ತಕ್ಕಂತಹ ಒಂದು ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ನಲ್ಲಿ ಕೂಡ ನೀವು ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು. ಆರ್ ಗವರ್ಮೆಂಟ್ ಅನಲಿಸ್ಟ್ ಅಂತ ಕರಿತೀವಿ ನಾವು. ಇಲ್ಲಿ ಗವರ್ಮೆಂಟ್ ಅನಲಿಸ್ಟ್ ಪೋಸ್ಟ್ ಗೆ ಎಂ ಫಾರ್ಮಾ ಕಂಪಲ್ಸರಿ ಆಗಿರ್ಬೇಕು, ಎಂ ಫಾರ್ಮಾ ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಇವಾಗ 2026 ನಲ್ಲಿ ಡೆಫಿನೆಟ್ಲಿ ಬರುವಂತ ಚಾನ್ಸಸ್ ಇದೆ ಗವರ್ಮೆಂಟ್ ಅನಲಿಸ್ಟ್. ಓಕೆ, ಸೊ ಇಲ್ಲಿ ಕೂಡ ವರ್ಕ್ ಮಾಡಬಹುದು. ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್ 80 to 85,000 rupees per month. ಓಕೆ, ಅಂಡ್ ನೆಕ್ಸ್ಟ್ ಗವರ್ಮೆಂಟ್ ಜಾಬ್ ಇನ್ ಅಕಾಡೆಮಿಕ್ಸ್. ಓಕೆ, ಸೊ ಅಕಾಡೆಮಿಕ್ ನಲ್ಲಿ ಕೂಡ ನೀವು ಒಂದು ಗವರ್ಮೆಂಟ್ ಜಾಬ್ ಕೂಡ ಮಾಡ್ಕೋಬಹುದು. ಸೊ ಯಾವ ರೀತಿ ಅಂದ್ರೆ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ಮೆಂಟ್ ಕಾಲೇಜ್. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಒಂದೇ ಗವರ್ಮೆಂಟ್ ಕಾಲೇಜ್ ಇರೋದು, ಗವರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು. ಓಕೆ, ಸೊ ಅಲ್ಲಿ ಕೂಡ ನೀವು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಪ್ರೊಫೆಸರ್ ಆಗಿ ಕೂಡ ಸೆಲೆಕ್ಷನ್ ಆಗ್ಬಿಟ್ಟು ಜಾಬ್ ಮಾಡ್ಕೋಬಹುದು, ವರ್ಕ್ ಮಾಡಬಹುದು. ಓಕೆ, ಸೊ ಇಲ್ಲಿ ಏನಾದ್ರು ನೀವು ಇಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಾದ್ರೆ ಕಂಪಲ್ಸರಿ ಯು ಹ್ಯಾವ್ ಎಂ ಫಾರ್ಮಾ ಕಂಪ್ಲೀಟ್ ಆಗಿರ್ಬೇಕು ಅಂಡ್ PhD ಆದ್ರೂ ಕೂಡ ಅವ್ರ ಪ್ರೊಫೆಸರ್ ಪೋಸ್ಟ್ ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಬಹುದು. ಯು ವಿಲ್ ಗೆಟ್ ಎ ಸ್ಯಾಲರಿ ಅರೌಂಡ್ 1 lakh rupees. ಓಕೆ, ಸೊ ಇಷ್ಟೆಲ್ಲ ನಿಮಗೆ ಆಪರ್ಚುನಿಟೀಸ್ ಇದೆ. ಸೊ ದಿಸ್ ಇಸ್ ಅಬೌಟ್ ಗವರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಇನ್ ಆಫ್ಟರ್ D Pharm, B Pharm and M Pharm. ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ. ಸೇಮ್ ಎಲ್ಲದಕ್ಕೂ ಎಕ್ಸಾಮ್ ಇದೆ, ಯಾವುದಕ್ಕೂ ಕೂಡ ಡೈರೆಕ್ಟ್ ಇಂಟರ್ವ್ಯೂ ಇರೋದಿಲ್ಲ, ಪ್ರತಿಯೊಂದಕ್ಕೂ ಎಕ್ಸಾಮ್ ಇದೆ. ಓಕೆ, ಸೊ ಹಾಗಾಗಿ ನಾನು ರಿಪೀಟೆಡ್ ಆಗಿ ಹೇಳ್ತಿರೋದು ಅದೇ. ಸೊ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇರಿ. ಸೊ ನೀವು B Pharm ಮಾಡ್ಕೊಂಡು M Pharm ಮಾಡ್ತಾ ಇದ್ರೆ, ಸೊ M Pharm ಮಾಡ್ಕೊಂಡು ಏನಾದರೂ ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾ ಇದ್ರೆ, ಸೊ ಹಾಗೆ ನೀವು ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಜಾಬ್ ನ ಪ್ರಿಪರೇಷನ್ ಮಾಡ್ಕೋತಾ ಇರಿ. ಕಂಟಿನ್ಯೂಸ್ ಕಾಲ್ ಫಾರ್ಮ್ ಆಗ್ತಿದೆ. ಓಕೆ, ಫಾರ್ಮಸಿಸ್ಟ್ ಆಗಿರ್ಬೋದು, ಡ್ರಗ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸೊ ಕಂಟಿನ್ಯೂಸ್ ಕಾಲ್ ಫಾರ್ಮ್ ಆಗ್ತಾ ಇದೆ. ಸೊ ಪ್ರಿಪರೇಷನ್ ಮಾಡ್ತಾ ಇರಿ. ಸೊ ಒನ್ ಡೇ ನೀವು ಕೂಡ ಸಕ್ಸಸ್ ಆಗ್ತೀರಾ.
ಸೊ ನೀವು ಫೈನಾನ್ಷಿಯಲಿ ಫಿಟ್ ಆಗಬೇಕು ಅಂದ್ರೆ ನೀವು ಒಂದು ಗೌರ್ಮೆಂಟ್ ಜಾಬ್ ನ ಸೆಕ್ಯೂರ್ ಮಾಡಲೇಬೇಕು. ಓಕೆ, ಸೊ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ ನೆಕ್ಸ್ಟ್ ಇವಾಗ ಫ್ಯೂಚರ್ ನಲ್ಲಿ ಬರೋದು. ಸೊ ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ದು ಒಂದು KPC ಕ್ಲಾಸಸ್ ಇದೆ, ಒಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಮ್ದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಜಾಯಿನ್ ಆಗಿ. ಓಕೆ, ಸೊ ನಮ್ದು ಚಾನಲ್ ಇದೆ. ಓಕೆ, ನಮ್ದು ಒಂದು KPC ಕ್ಲಾಸ್ ಆಪ್ ಕೂಡ ಇದೆ. ನಾವು ಇವಾಗ ಗೌರ್ಮೆಂಟ್ ಫಾರ್ಮಸಿಸ್ಟ್ ಕೋರ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಮಾರ್ಚ್ 15 ಇಂದ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಜಾಯಿನ್ ಅವರ್ ಕ್ಲಾಸಸ್. ಓಕೆ, ಸೊ ಸ್ಪೆಷಲಿ ಕನ್ನಡದಲ್ಲಿ ಅಂಡ್ ಇಂಗ್ಲಿಷ್ ನಲ್ಲಿ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಪ್ರತಿಯೊಂದನ್ನ ಡೀಟೇಲ್ ಆಗಿ ಯಾವ ರೀತಿ ಓದ್ಬೇಕು, ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗುತ್ತೆ, ಯಾವ ರೀತಿ ನೀವು ಸಕ್ಸಸ್ ಆಗಬೇಕು ಬೇಗ ಅನ್ನೋದು, ಸೊ ಪ್ರತಿಯೊಂದು ಡೀಟೇಲ್ ನಾವು ಕಂಪ್ಲೀಟ್ ಆಗಿ ನಮ್ಮ ಒಂದು ಕೋರ್ಸಸ್ ನಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಓಕೆ, ಸೊ ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ ಬೇಕಿದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಆಫ್ ಲಕ್.